ಏನು ರೀ ಜಾಮೂನ್ದು ತುಂಬ ಡಿಮಾಂಡ್ ಆಗೋಯ್ತು, ತುಂಬ ಸಡಗರ ಆಗೋಯ್ತು. ಮದುವೆ ಮನೆಗೆ ಗಂಡನ ಜೊತೆಗೆ ಹೋಗಂಗಿಲ್ಲ, ಫಂಕ್ಷನ್ಗಳಿಗೆ ಅತ್ತೆ ಮಾವನ ಜೊತೆಗೆ ಹೋಗಂಗಿಲ್ಲ, ಹೋಟೆಲು ಬೇಕ್ರಿಗೆ ಮಕ್ಕಳ ಜೊತೆ ಹೋಗಂಗಿಲ್ಲ. ಎಲ್ಲಾದರೂ ಹೋಗಿ ತಿಂದ್ಬಿಟ್ಟು ನಮಗೆ ಬೈತಾರೆ. ಅದು ಯಾಕಂತೀರಿ, ಅಲ್ಲಿ ಟೇಸ್ಟು ನಿನಗೆ ಯಾಕೆ ಮಾಡೋಕ್ಕೆ ಬರಲ್ಲ? ಹೋಟೆಲ್ದಲ್ಲಿ ನೋಡ್ರಿ ಎಷ್ಟು ಚಂದ ಮಾಡಿದ್ರು ಮಮ್ಮಿ, ನಿನ್ಗೆ ಮಾಡೋಕ್ಕೆ ಬಂದಿಲ್ಲ, ಆ ಟೇಸ್ಟ್ ಬಂದಿಲ್ಲ ನೋಡ್ರಿ. ಗಂಡನ ಜೊತೆಗೆ ಮದುವೆಗೆ ಹೋಗ್ರಿ, ನಿನ್ನ ಮದುವೆ ಮನೇಲಿ ತಿಂದಿಲ್ಲ ಜಾಮೂನು ಎಷ್ಟು ರುಚಿಯಾಗಿತ್ತು, ಎಷ್ಟು ಟೇಸ್ಟ್ ಇತ್ತು, ನೀನು ಮಾಡೋಕ್ಕೆ ಬರಲ್ಲ ನೋಡು. ಫಂಕ್ಷನ್ಗಳಿಗೆ ಅತ್ತೆ ಮಾವನ ಜೊತೆಗೆ ಹೋದ್ರೆ ನೋಡು ಸೊಸಿ ಎಷ್ಟು ಚಂದ ಮಾಡ್ಯಾರ, ನೀನು ಮಾಡ್ತಿ, ಹೆಂಗಾರ ಆಗಿರ್ತಾವೆ, ಯಾಕೆ ನೀ ಇದ್ರಂಗೆ ಮಾಡಬಾರ್ದು, ಒಂದು ಸತಿ ಮಾಡಿಕೊಡವ, ನನಗೆ ಭಾಳ ಇಷ್ಟ ಆಯಿತು ಅಂತಾರೆ. ಬನ್ನಿರಿ ಇವತ್ತು ಅದೇ ಥರನೇ ಮನೆ ಮಂದಿಗೆಲ್ಲ ಮೆಚ್ಚಿಸುವಂಥ ಒಂದು ಒಳ್ಳೆ ಟಿಪ್ಸ್ನ ಫಾಲೋ ಮಾಡಿಕೊಂಡು ಈ ಜಾಮೂನ್ನ ಮಾಡೋಣ. ಎಲ್ಲರಿಗೂ ಕೂಡ ಇಷ್ಟ ಆಗ್ತಾವೆ. ಒಂದು ಒಳ್ಳೆ ಹೊಸ ಟಿಪ್ಸ್ನ ನಾನು ಫಾಲೋ ಮಾಡಿದ್ದು, ನೀವು ಕೂಡ ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ತುಂಬ ಈಸಿ ರೀ, ಏನೂ ಇಲ್ಲ, ಒಂದು 2-3 ಅದಾವು ಟಿಪ್ಸ್ಗಳು. ಆ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಜಾಮೂನ್ ಹೆಂಗಂದ್ರೆ ನೀವು ಹೇಳ್ದಂಗೆ ಕೇಳ್ತಾವೆ. ಈಗ ನಾನು MTR ಜಾಮೂನ್ ಪಾಕೆಟ್ನ ತೊಗೊಂಡಿದ್ದೀನಿ. ಒಂದು ಪಾಕೆಟ್ ತೊಗೊಂಡು ಇದನ್ನು ಮಾಡ್ಕೋತಾ ಇದ್ದೀನಿ. ಇದು ಯಾಕಂದ್ರೆ ನಾವು ನಮ್ಮ ಅತ್ತಿಗೆ ಊರಿಗೆ ಕಳ್ಸೋಕ್ಕಂತ ರೆಡಿ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಯಾಕಂದ್ರೆ ಮೊನ್ನೆ ನಮ್ಮ ಮಣ್ಣು ಬಂದಾಗ ಮಾಡಿದ್ದೆ ಅವ್ರಿಗೆ ಕಟ್ಟಕ್ಕಂತೇಳಿ, ಅದು ಭಾರಿ ಮಸ್ತ್ ಬಂದಿತ್ತು ರೀ. ಸುಮ್ಮನೆ ಅರ್ಜೆಂಟಲ್ಲಿ ಹೆಂಗೆಂಗೋ ಮಾಡಿದ್ದೆ, ಅದನ್ನೇ ಅಷ್ಟು ಬೆಸ್ಟ್ ಅನ್ನಿಸ್ತು. ಅದನ್ನೇ ಇನ್ನೊಂದು ಸತಿ ಫಾಲೋ ಮಾಡೋಣ ಮಾಡ್ಕೊಂಡಂತ ಮಾಡಿದ್ರೆ ಅದು ಅದಕ್ಕಿಂತ ಬೆಸ್ಟಾಗಿ ಬಂತು. ಅದಕ್ಕಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಈ ವಿಡಿಯೋ ಅಂತ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಬರೀ ಜಾಮೂನ್ ಹಿಟ್ಟು ಏನೈತೆ ನೋಡಿರಿ, ಅದಕ್ಕೆ ಬರೀ ಹಾಲಾಗಿ ಕಲಿಸ್ಕೋಬೇಕು. ಆರಿದ ಹಾಲು ಕಾಯಿಸಿ ಆರಿಸಿದ ಹಾಲಲ್ಲಿ ಕಲಿಸ್ಕೋಬೇಕು. ಸ್ವಲ್ಪ ಹಾಕೋಬೇಕು ರೀ ಹಾಲು ಹಾಕೊಂತ ಬರೀ ಬಟ್ಟಿಂದ ಕಲಿಸ್ಕೋಬೇಕು. ಉಗುರಿಂದ ಅಲ್ಲ, ಬಟ್ಟಿಂದ ಬರೀ ಬೆರಳುಗಡೆಯಿಂದ ನಾವು ಏನು ಮಾಡಬೇಕು, ಹಿಟ್ಟನ್ನು ಕಲಿಸ್ಕೋಬೇಕು. ಬರೀ ಅಂಗೈ ಹಚ್ಚಬಾರ್ದು, ಒಟ್ಟು ಅಂಗೈ ಹಚ್ಚಿ ಕಿವುಚಿ ಹಿಜಕಿ ಅದೆಲ್ಲ ಮಾಡಕ್ಕೆ ಬರ್ತೀರಿ. ಬರೀ ಬಟ್ಟೇನು ಬೆರಳುಗಳಿರ್ತಾವೆ ಅದರಿಂದ ಉಳ್ಳಾಡಿಸಿ ಹಿಟ್ಟನ್ನು ನಾವು ಹದ ಮಾಡ್ಕೋಬೇಕ್ರಿ, ರೆಡಿ ಮಾಡ್ಕೋಬೇಕು. ಸ್ವಲ್ಪನೂ ಜಾಸ್ತಿ ಗೋಧಿ ಹಿಟ್ಟಿನ ಥರ ಒಟ್ಟ ನಾದ್ಕೊಳಕ್ಕೆ ಹೋಗ್ಬಾರ್ದು. ನೋಡಿರಿ, ಈಗ ಹಿಟ್ಟೆ ಇಟ್ಕೊಂಡಿನಿ. ನಾದ್ಕೊಂಡ ತಕ್ಷಣ ಮಾಡೋದೇ ಒಂದು ಇದು ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಬೆರಳುಗಳಿಂದ ಹಿಟ್ಟನ್ನು ಕಲಿಸ್ಕೊಳ್ಳೋದು. ನೆಕ್ಸ್ಟ್ ಹಿಟ್ಟನ್ನು ಒಟ್ಟ ನೆನೆಯಾಗಿ ಬಿಡಬಾರ್ದು, ಪಟ್ ಅಂತ ಮಾಡಿಬಿಡ್ಬೇಕು. ಕಲಿಸ್ಕೊಂಡ ತಕ್ಷಣ ರೆಡಿ ಮಾಡ್ಕೋಬೇಕು. ನೀವು ಮದುವೆ ಮನೆಗಳದಾಗ ಏನು ಮಾಡ್ತೀರ ನೋಡ್ರಿ, ಅದಕ್ಕಿಂತ ಬೆಸ್ಟಾಗಿ ಬರ್ತೈತಿ ಟೇಸ್ಟ್. ಮತ್ತು ಮಾಡಿಟ್ಟ ಮೇಲೆ ಇದೇನಾಗ್ತದೆ ರೀ, ಹಿಟ್ಟು ಕಲಸಿದ ತಕ್ಷಣ ಏನು ಉಂಡೆಗಳನ್ನ ಮಾಡಿ ಹಾಕೋತೀವಲ್ಲ, ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಳೋಷ್ಟರಲ್ಲಿ ಮಾಡಿಟ್ಟರು ಉಂಡೆಗಳು ಏನು ಮಾಡ್ತಾವೆ, ಉಬ್ಬುತ್ತಾ ಬರ್ತಾವೆ. ಹಂಗಾಗಿ ಫಸ್ಟ್ ಈ ರೀತಿ ರೌಂಡ್ಕಾಗಿ ಮಾಡಿಟ್ಕೊಡ್ರಿ. ನೋಡಿ, ನಾನು ಎಷ್ಟು ಸಣ್ಣ ಮಾಡಕತ್ತೀನಿ ರೀ, ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಷ್ಟು ದಪ್ಪಾಗಿ ಬರ್ತಾವೆ ಅಂತ ಹೇಳ್ಬಿಟ್ಟು. ಇಷ್ಟು ಸಣ್ಣ ಮಾಡ್ಕೋಬೇಕು ನೋಡಿರಿ. ಕರೆಕ್ಟಾಗಿ ಇವಾಗ ರೆಡಿ ಆಗೈತಿ. ಇದೇ ಥರ ನಾನು ಎಲ್ಲೂ ಮಾಡ್ಕೋತೀನಿ ರೀ. ಇದೇ ಥರ ನೀವು ಕೂಡ ರೌಂಡಾಗಿ ಪಟಾಪಟ್ ಅಂತ ಮಾಡಿ ಹಾಕೊಳ್ರಿ. ಮಾಡ್ತಾ ನೀವು ಮಾಡಿಟ್ಟಿರೋ ಉಂಡೆಗಳನ್ನೆಲ್ಲ ಉಬ್ತಾ ಬರ್ತಾವೆ ನೋಡಿರಿ. ಎಷ್ಟು ದೊಡ್ಡದು ಕಾಣಕತ್ತಾವ ಈ ಸದ್ದ. ಆಗಲೇ ಸಣ್ಣ ಮಾಡಿದ್ದೆ ನಾನು, ಈಗ ದೊಡ್ಡ ಆಗ್ಯಾವ ನೋಡಿದ್ರಲ್ಲ, ಉಬ್ಬಿ ಬರ್ತಾವೆ. ಏನೂ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು ರೀ. ಯಾವ ಗಂಡೂ ಬೈಯಲ್ಲ, ಮಕ್ಕಳು ಬೈಯಲ್ಲ, ಅತ್ತಿ ಮಾವಂತರು ಬೈಯೋದೇ ಇಲ್ಲ, ಅಷ್ಟು ಮಸ್ತಾಗಿ ಬರ್ತಾವೆ. ಈಗ ಜಾಮೂನ ರೆಡಿ ಆಗ್ಯಾವು. ಇದನ್ನು ಇಲ್ಲಿ ಇಟ್ಬಿಟ್ಟು ನಾವು ಈ ಸದ ಎಣ್ಣೆ ಕಾಯಕ್ಕೆ ಇಡೋಣ್ರಿ. 2 ನಿಮಿಷ ಅಂತೂ ಟೈಮ್ ಬೇಕು ರೀ ಎಣ್ಣೆ ಕಾಯಕ್ಕೆ. ಆ 2 ನಿಮಿಷದಲ್ಲಿ ಮತ್ತೆ ಉಬ್ಬಿ ಬರ್ತವೆ ಇವು ಜಾಮೂನ. ಹಾಗಾಗಿ ಈಗ ಒಂದು ಕಡಾಯಿ ಇಟ್ಟೀನಿ, ಕೆಬ್ಬನ ಕಡಾಯಿ. ಇದ್ರಾಗ ಈಗ ಎಣ್ಣೆನ ಹಾಕ್ಕೊಳತ್ತೀನಿ. ಎಣ್ಣೆ ಹಾಕ್ಕೊಂಡು ಜೋರಾಗಿ ಉರಿ ಇಟ್ಕೊಂಡು 2 ನಿಮಿಷದಲ್ಲಿ ಎಣ್ಣೆನ ಕಾಯಿಸ್ಕೊಳ್ರಿ. 2 ನಿಮಿಷ ಎಣ್ಣೆ ಕಾಯಬೇಕು. ಅದಾದಮೇಲೆ ನಾವೇನು ಮಾಡ್ಬೇಕಂದ್ರೆ, ಎಣ್ಣೆ ಕಾಯಿಸೋಕ್ಕೆ ಮಾತ್ರ ಉರಿನ ಜಾಸ್ತಿ ಇಟ್ಕೋಬೇಕು. ಎಣ್ಣೆ ಕಾದ ಮೇಲೆ ಉರಿ ಏನು ಮಾಡಬೇಕು, ಫುಲ್ ಕಡಿಮೆ ಮಾಡ್ಕೋಬೇಕು. ಈಗ ನೋಡ್ರಿ ಹೆಂಗೆ ಉಬ್ಬಿ ಬಂದಾವಂತ. ಈ ಸದ್ದ ಏನು ಮಾಡ್ಬೇಕಂದ್ರೆ ಉರಿ ಪೂರ್ತಿ ಕಡಿಮೆ ಮಾಡ್ಕೋಬೇಕು. ಒಟ್ಟ ಉರಿ ಜಾಸ್ತಿ ಇಟ್ಕೋಬಾರ್ದ್ರಿ. ಎಣ್ಣೆ ಕಾದ ಮೇಲೆ ಉರಿ ಇದು ಫಸ್ಟ್ ನೆನ್ಪಿಟ್ಕೊಳ್ರಿ, ಉರಿ ಪೂರ್ತಿ ಕಡಿಮೆ ಇರಬೇಕು. ಅದಾದಮೇಲೆ ಒಂದೊಂದಾಗಿ ಜಾಮೂನ್ನ ಅದ್ರೊಳಗಡೆ ಹಾಕ್ತಾ ಬನ್ನಿರಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಚೆಂದಾಗೆ ಫ್ರೈ ಆಗ್ತಾವೆ. ನಾವು ಅರ್ಜೆಂಟಿಗೆ ಜಲ್ದಿ ಮಾಡ್ಬೇಕಂತ ಓಟಾಗಿ ಉರಿ ಇಟ್ಕೊಂಡು ಮಾಡಿದ್ವಿ ಅಂದ್ರೆ ಬಿರುಕು ಬಿಡ್ತಾವೆ, ಸಿಡಿತಾವ್ರಿ. ಮತ್ತು ಒಂದೊಂದು ಉರಿ ಇಟ್ರೆ ಸಿಡಿತಾವೆ, ಬಿರುಕು ಬಿಡ್ತಾವೆ. ಹಾಗೆ ಮತ್ತು ಜಾಮೂನ್ ಏನಂತದ ಕರೆಕ್ಟಾಗಿ ಬೇಯಲ್ಲ, ಒಳಗಡೆ ಹಸಿಯಾಗಿ ಉಳ್ಕೊಂಡ್ಬಿಡ್ತಾವೆ. ಹಾಗಾಗಿ ಭಾಳ ಸಣ್ಣ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಮಾಡೋಕ್ಕೆ ಜಾಮೂನು ಎಲ್ಲ ಮಾಡೋದು ಒಂದೇ, ಜಾಮೂನ್ ಬೇಯಿಸ್ಕೊಳ್ಳೋದು ಒಂದೇ. ಏನಂದರೆ ಎಲ್ಲ ಟೈಮು ಅದಕ್ಕೆ ಕೊಡಬೇಕು. ಎಲ್ಲ ಈಗ ಉಂಡೆ ಮಾಡ್ಕೊಳ್ಳೋಕೆ ಪಾಕದಲ್ಲಿ ಹಾಕೋಕ್ಕೆ ಎಷ್ಟು ಟೈಮ್ ಬೇಕು ನೋಡ್ರಿ, ಅದರಷ್ಟು ಈ ಜಾಮೂನ್ ಫ್ರೈ ಮಾಡೋಕ್ಕೆ ನಾವು ಟೈಮ್ ಕೊಡಬೇಕು. ಫ್ರೈ ಮಾಡ್ತಾ ನಾವು ಏನು ಮಾಡ್ಬೇಕಂದ್ರೆ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು. ಇದನ್ನು ಮುಗಿಯೋವರೆಗೂ, ಪೂರ್ತಿ ಫ್ರೈ ಆಗೋವರೆಗೂ ಈ ರೀತಿ ಮಾಡ್ತಾನೆ ಇರಬೇಕು. ಈ ರೀತಿ ಮಾಡೋದು ಬಿಟ್ಟು ನಾವು ಹಾಗೆ ಬಿಟ್ಟರೆ ಏನಾಗ್ತದೆ ಅಂತ ನೀವು ಅನ್ಕೋಬೋದು. ಏನಾಗ್ತದ್ರೆ ಒಂದು ಕಡೆ ಬೇಯ್ತದೆ, ಒಂದು ಕಡೆ ಹಾಗೆ ಉಳಿತದೆ. ಒಂದು ಕಡೆ ಚಂದ ಕಲರ್ ಬರ್ತದೆ, ಇನ್ನೊಂದು ಕಡೆ ಕಲರ್ ಹಾಗೆ ಉಳ್ಕೊಂಡ್ಬಿಡ್ತದೆ ಬೆಳಗ್ಗೆ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ನೀವು ಪೂರ್ತಿಯಾಗಿ ಹಿಂಗೆ ಕಾಯಿಡಿಸ್ತಾ ಮೇಲಿನ ತೆಳಗೆ ಅಥವಾ ಮ್ಯಾಲಿನ ತೆಳಗೆ ಈ ಥರ ಮಾಡ್ತಾ ಏನು ಮಾಡಬೇಕು, ಒಂದು 5 ನಿಮಿಷ ಪೂರ್ತಿ ಅದು ಒಂದು ಬಂಗಾರ ಕಲರ್ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಬೇಕು. ಈಗ ನೋಡ್ರಿ ಕಲರ್ ಚೇಂಜ್ ಆಗ್ಲಿಕ್ಕೆ ಬರ್ತದೆ.
ಹಾಗೆ ನಾನು ಏನು ಮಾಡತ್ತೀನಿ ನಿಮ್ಗೆ ಪೂರ್ತಿಗೆ ತೋರಿಸ್ತೀನಿ ನಾನು ಎಷ್ಟು ಚಂದ ಕಲರ್ ಬರ್ತದೆ, ಎಷ್ಟು ನೀಟಾಗಿ ಬರ್ತದೆ ಜಾಮೂನ್. ಮತ್ತು ಎಷ್ಟು ಗುಂಡ್ಕಾಯಿ ಬರಾಕತ್ತವ, ಏನೂ ಒಡೆದಿಲ್ಲ ಸಿಡ್ದಿಲ್ಲ, ಏನೂ ಆಗಿಲ್ಲ. ಎಷ್ಟು ಮಸ್ತ್ ಬರಾಕತ್ತವ ನೀವೇ ನೋಡ್ಬೋದು, ಎಷ್ಟು ರೌಂಡಾಗಿ ಬರಾಕತ್ತವ. ಹಿಂಗೆ ತುಂಬ ಒಂದೊಂದು ಮೆಥಡ್ಗಳು ಸುಲಭವಾಗಿರ್ತವೆ, ನಮಗೆ ತಿಳಿಯಲ್ಲ. ಏನೋ ಹೇಳ್ತಾರಲ್ಲ ಹಿರಿಯರು, ಹೆಚ್ಚಿದ್ರೆ ಹುಚ್ಚನೂ ಅಡುಗೆ ಮಾಡ್ತಾನೆ ಅಂತೇಳಿ. ಮೆಥಡ್ಗಳು ಗೊತ್ತಿದ್ರೆ ಯಾವ ರೀತಿ ಮಾಡ್ಬೇಕಂತ ನಮ್ಗೆ ತಿಳಿದಿದ್ರೆ ಖಂಡಿತ ಎಲ್ಲ ಅಡುಗೆಗಳನ್ನು ನಾವು ಮಾಡ್ಬೋದು. ಹೋಟೆಲಲ್ಲೇ ಟೇಸ್ಟ್ ಆಗ್ತದೆ, ಮದುವೆ ಮನೆಗಳಲ್ಲೇ ಟೇಸ್ಟ್ ಆಗ್ತದೆ. ಅದೆಲ್ಲ ನಮ್ಮ ಹುಚ್ಚು ಕಲ್ಪನೆಗಳು. ಮಾಡೋದ್ರಲ್ಲೇ ನಾವು ಅದನ್ನು ಕಂಡಿಡ್ಕೊಂಡು ಯಾವ ರೀತಿ ಮಾಡಿದ್ರೆ ಏನಾಗ್ತದೆ ಅಂತ ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಾವು ಹೋಟೆಲ್ಗೆ ಮತ್ತು ಮದುವೆ ಮನೆಗಳಿಗೆ ಹೋಲಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಷ್ಟು ಬೆಸ್ಟಾಗಿ ನಾವು ಮನೇಲಿ ಅಡುಗೆಗಳನ್ನ ಮಾಡ್ಬೋದು. ಹೆಣ್ಮಕ್ಳಿಗೆ ಬರದೇ ಇರೋದು ವಿದ್ಯೆ ಒಂದು ಇಲ್ಲ ಅಂತ ತಿಳ್ಕೊಳ್ರಿ. ಅದಕ್ಕೆ ಈಗ ಇದನ್ನು ಪೂರ್ತಿಯಾಗಿ ನೋಡಿ ಫ್ರೈ ಆಗೈತಿ. ಕಲರ್ ನೋಡ್ರಿ ಒಂದೇ ಥರ ಬಂದೈತಲ್ಲ, ರೌಂಡಾಗಿ ಒಂದೇ ಥರ ಅದಾವು. ಈಗ ಕರೆಕ್ಟಾಗಿ ಒಂದೇ ಕಲರಲ್ಲಿ ಎಲ್ಲ ಜಾಮೂನು ಕೂಡ ರೆಡಿ ಆಗ್ಯಾವ. ಇದನ್ನ ಸದ ತೆಗೆದು ಬಿಡನ್ರಿ. ಮತ್ತು ನೀವು ಏನಂತಂದ್ರೆ ಒಂದು ಕಲರ್ ಬ್ಲ್ಯಾಕ್ ಆಯಿತು, ಒಂದು ಕಲರ್ ಬೆಳ್ಳುಳ್ಳಿಗುಳಿತು, ಒಂದು ಕೆಂಪಗಾಯ್ತು, ಈ ಥರ ಆದಾಗ ತಿಲ್ಲಕ್ಕೆ ಅವ್ರಿಗೂ ಏನು ಹಿಂಗಾಗಿಬಿಡ್ತಿ ಜಾಮೂನು, ಅದೊಂದು ಕಲರ್ ಇದೊಂದು ಕಲರ್ ಹಿಂಗೆ ಹಾಕಂತ ಮಕ್ಕಳು ಬಾಯಿ ಸುಮ್ಮನೆ ಇರೋದಿಲ್ಲ. ಹಂಗಾಗಿ ಒಂದೇ ಕಲರಲ್ಲಿ ಒಂದೇ ಥರ ಮಾಡ್ಕೋಬೇಕಂದ್ರೆ ಈ ರೀತಿನ ನೀವು ಫ್ರೈ ಮಾಡ್ಕೊಳ್ರಿ. ಯಾವುದಾದ್ರೂ ಒಂದು ಕಲರ್ ನಿಮ್ಗೆ ಡಿಫ್ರೆಂಟ್ ಅನಿಸ್ತದ ನೋಡ್ರಿ, ಒಂದೇ ಕಲರೇ ಇರ್ತೈತಿ, ಯಾವ ಕಲರ್ ಕೂಡ ಇದು ಚೇಂಜ್ ಆಗಲ್ಲ. ಮಕ್ಕಳು ಕೂಡ ಸಖತ್ತಾಗಿ ಇಷ್ಟಪಡ್ತಾರೆ. ಎಷ್ಟು ಉಬ್ಬಿ ಬಂದ ನೋಡ್ರಿ, ಎಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೆ, ಪೂರ್ತಿಯಾಗಿ ಉಬ್ಬಿ ಬಂದವು, ಸಖತ್ತಾಗಿ ಬರ್ತೈತಿ. ಈಗ ಮತ್ತೆ ಇನ್ನೊಂದು ಬ್ಯಾಚ್ ಹಾಕೊಳತ್ತೀನಿ. ಅದೇ ಥರನೇ ಇವನು ಎಣ್ಣೆಗೆ ಹಾಗೆ ಬಿಡ್ರಿ. ಇದನ್ನು ಪೂರ್ತಿಯಾಗಿ ಎಣ್ಣೆ ಹಾಕ್ಕೊಂಡು ಅದೇ ಥರ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ನಾವು ಹಾಕಿ ಈ ಕಡೆ ಬಿಟ್ಬಿಟ್ಟು ಆ ಕಡೆ ಮತ್ತೆ ಪಾಕ ಮಾಡ್ಕೊಳಕ್ಕೆ ರೆಡಿ ಮಾಡಿದೀವ್ರಿ, ಇದು ಹೊತ್ತೈತು ಆ ಥರ ಮಾಡ್ಕೊಬೇಡ್ರಿ. ಫಸ್ಟ್ ಜಾಮೂನ್ ರೆಡಿ ಮಾಡ್ಕೊಳ್ರಿ. ಇದು ನೋಡ್ರಿ ಈಗಾಗೈತಿಲ್ಲ, ಇದನ್ನು ಏನು ಮಾಡ್ಬೇಕಂದ್ರೆ ಮತ್ತೆ ಹಾಕಿ ಸ್ವಲ್ಪ 1-2 ಸೆಕೆಂಡ್ ಬಿಟ್ಟು ಆದಮೇಲೆ ಇದನ್ನು ಕೈ ಆಡಿಸೋಕೆ ಸ್ಟಾರ್ಟ್ ಮಾಡಬೇಕು. ನೀವು 2 ನಿಮಿಷ ಬಿಟ್ಟು ಕೈ ಆಡಿಸ್ಬೇಕು. ಮತ್ತು ಹಾಕಿದ ತಕ್ಷಣ ಹಂಗೆ ಗರ ಮಾಡಿದ್ರೆ ಅದು ಉಂಡೆ ಒಡೆಯೋ ಚಾನ್ಸ್ ಇರ್ತೈತಿ. ಹಾಗಾಗಿ ಏನು ಮಾಡ್ಬೇಕಂದ್ರೆ ಅದನ್ನು ಕೈ ಆಡಿಸ್ತಾ ಇರಬೇಕು. ಈಗ ನಾನು ಅದನ್ನು ಹಾಗೆ ಕೈ ಆಡಿಸ್ತಾ ಈ ಕಡೆ ಪಾಕಕ್ಕೆ ರೆಡಿ ಮಾಡ್ಕೊಳತ್ತೀನಿ ರೀ. ಒಂದು 3 ಚಮಚದಷ್ಟು ನಾನು ಈ ಚಮಚದಲ್ಲೇ ಒಂದು 3 ಚಮಚ ಸಕ್ಕರೆನ ತೊಗೊಂಡಿನಿ. ಸಾಕಾಗತ್ತೆ ರೀ. ಒಂದು ಪಾಕೆಟ್ ಜಾಮೂನ್ ಪಾಕೆಟ್ ತೊಗೊಂಡು ಒಂದು ಹಿಟ್ಟು, ಅದಕ್ಕಿಂತ ಇಷ್ಟು ಸಕ್ಕರೆ ಸಾಕು. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಕಪ್ಪನ ಹಾಕೋಬೋದು. ನಾವು ಮೀಡಿಯಮ್ ಸ್ವೀಟ್ ತಿಂತೀವಿ, ಜಾಸ್ತಿ ತಿನ್ನಲ್ಲ. ನೀವು ಇನ್ನೂ ಎಕ್ಸ್ಟ್ರಾ ಸ್ವೀಟ್ ತಿಂತೀರಪ್ಪ ಅಂತಂದರೆ ಇನ್ನೊಂದು ಅಥವಾ 1.5 ಚಮಚನೂ ಹಾಕೋಬೋದು. ನಾನಿಲ್ಲಿ ಅರ್ಧ ತೆಮ್ಗಿ ನೀರನ್ನ ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ ರೀ. ಸಕ್ಕರೆ ಪೂರ್ತಿ ಕರಗಬೇಕು. ಸಕ್ಕರೆ ಕರಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಈ ಕಡೆಯಿಂದ ಜಾಮೂನು ಕರೆಕ್ಟಾಗಿ ಬಂದವ್ರಿ. ಈ ಕಡೆಯಿಂದ ಇದನ್ನು ಎತ್ಕೊಂಡ್ಬಿಡಮ್ ನೋಡ್ರಿ. ಸಕ್ಕರೆ ಪಾಕಕ್ಕೆ ಹಾಕಕ್ಕೆ ಹೋಗಿಲ್ಲ, ಸ್ವಲ್ಪ ಇಲ್ಲಿ ಬಿರುಕ್ಬಿಟ್ಟಂಗೆ ಆಯ್ತಿದ್ದು. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ಸೂಪರಾಗಿ ಬಂದದ. ಪಾಕ ಕೂಡ ಇಲ್ಲಿ ರೆಡಿ ಆಗತ್ತದ. ಕುದ್ದು ಚೆಂದಾಗಿ ಪಾಕ ಕುದಿಬೇಕ್ರಿ. ಕುದ್ದಾದ್ಮೇಲೆ ಕಂಪ್ಲೀಟಾಗಿ ಅದು ರೆಡಿ ಆಗಿರ್ತದೆ. ಜಾಮೂನ ಫಸ್ಟ್ ಆರಾಕಿ ಬಿಟ್ಬಿಡೋಣ್ರಿ. ಮತ್ತು ಇನ್ನೊಂದು ರೆಸಿಪಿ ತೋರ್ಸಾಕತ್ತೀನಿ ನಿಮ್ಗೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಮತ್ತು ಸಾಯಂಕಾಲ ಸ್ನ್ಯಾಕ್ಸ್, ಯಾರಿಗೆಲ್ಲ ಇದು ನೋಡಿದ್ರೆ ಬಾಯಾಗ ನೀರು ಬರ್ತದೆ ಅಂತ ಕಮೆಂಟ್ ಮಾಡಿರಿ. ಸಖತ್ತಾಗಿರುವಂಥ ಚೋಡ ಮಾಡಾಕತ್ತೀನಿ. ಸೂಪರಾಗಿ ಬರ್ತೈತಿ ರೀ. ತುಂಬ ಸಿಂಪಲ್ಲಾಗಿ. ಚೋಡ ಅಂತೂ ಎಲ್ಲರೂ ಮಾಡ್ತಾರೆ, ಆದ್ರೆ ಮಾಡೋರು ಒಂಥರ ಬೇರೆ ಬೇರೆ ಥರನೂ ಮಾಡ್ತಾರೆ. ಒಬ್ರು ಕೊಬ್ಬರಿ ಹಾಕಿ ಮಾಡ್ತಾರೆ, ಒಬ್ರು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ, ಒಬ್ರು ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ, ಒಬ್ರು ಈರುಳ್ಳಿ ಹಾಕ್ತಾರೆ, ಒಬ್ಬರು ಬೆಳ್ಳುಳ್ಳಿ ಹಾಕ್ತಾರೆ. ಚೋಡದಾಗ ವಿಧಾನವಾಗಿ ಮಾಡ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಒಂಥರ ಚೋಡ ಮಾಡ್ತಾರೆ. ಒಬ್ರು ಪುಟಾಣಿ ಹಿಟ್ಟಾಕಿ ಮಾಡ್ತಾರೆ, ಒಬ್ರು ಕಡಲೆ ಹಿಟ್ಟಾಕಿ ಮಾಡ್ತಾರೆ. ತುಂಬ ವಿಚಿತ್ರವಾದ ಚೋಡಗಳನ್ನ ಮಾಡ್ತಾರೆ. ಇತ್ತೀಚೆಗಂತೂ ರೆಸಿಪಿಗಳು ಜಾಸ್ತಿ ಆಗಿಬಿಟ್ಟವು. ನಾವಂತೂ ಹಳೆ ಕಾಲದ ಒಂದು ಈ ರೆಸಿಪಿ, ಇದು ನಮ್ಮ ಮನ್ಯಾಗ ಹಳೆ ಕಾಲದ ಅವ್ರು ನಮ್ಮ ಮನ್ಯಾಗ ಉಳ್ದಾಗ ಹೆಂಗೆ ಮಾಡ್ಕೊಂಡು ಬಂದ್ರೆ ಅದೇ ಥರನೇ ಪುಟಾಣಿ ಶೇಂಗಾ ಎಲ್ಲ ಚೆಂದಾಗಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಕೊಟ್ಟಿರುವಂಥ ಅವಡ ಜೋಡ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕಿ ಅದೆಲ್ಲ ನೀಟಾಗಿ ಕೆಂಪುಗೆ ಫ್ರೈ ಆದಮೇಲೆ ನೋಡ್ರಿ ಅದಕ್ಕೆ ಹಸಿ ಕರಿಬೇವನ್ನ ಹಾಕಿಬಿಡ್ಬೇಕು. ಹಸಿ ಕರಿಬೇವು ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಭಾರಿ ಮಸ್ತ್ ಟೇಸ್ಟ್ ಬರ್ತದೆ. ಸಖತ್ತಾಗಿರ್ತೈತೆ ರೀ ಟೇಸ್ಟ್. ಚೋಡ ಈ ಒಗ್ಗರಣೆ ಮಾಡೋ ಟೈಮಲ್ಲೇನೆ ಅಷ್ಟು ಒಳ್ಳೆ ಘಮ ಬರ್ತಿರ್ತದೆ ಕರಿಬೇವು ಹಾಕಿದ್ರೆ. ಕರಿಬೇವು ಅಷ್ಟೇ ಗರಿಯಾಗಿ ಬರಬೇಕು. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊತ ಬರ್ರಿ. ಈ ರೀತಿ ಗರಿಯಾಗಿ ಬರಬೇಕು. ಇನ್ನೂ ಫ್ರೈ ಆಗಬೇಕಿದು. ಇದು ಅರ್ಧಂಬರ್ಧ ಆಗಿದ್ರಿ. ಇನ್ನೂ ಪೂರ್ತಿಯಾಗಿ ಗರಿಯಾಗಿ ಬರ್ತೈತಿ. ಇವಾಗ ನಾವು ಈಗ ಮಿಕ್ಸ್ ಮಾಡೋ ಟೈಮಲ್ಲಿ ಅದೊಂದು ಸೌಂಡ್ ಬರ್ತೈತಿ ನೋಡಿರಿ ಗರಿ ಆದಮೇಲೆ. ಆ ರೀತಿಯಾಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಗ್ಯಾಸ್ ಎಲ್ಲ ಆಫ್ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ ಫಸ್ಟೇ ನೀವು ಇದು ಹಾಕಕ್ಕೆ ಹೋಗ್ಬೇಡ್ರಿ, ಉಪ್ಪು ಖಾರ ಎಲ್ಲ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಅರಿಶಿನ, ಖಾರ ಮತ್ತೊಂದು ಉಪ್ಪು, ಸ್ವಲ್ಪ ಮಸಾಲೆ ಖಾರ ಎಲ್ಲ ಹಾಕ್ಕೊಂಡು ಇದನ್ನು ಒಂದ್ಸತಿ ಮತ್ತೆ ಇನ್ನೂ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲಿ ಜಾಸ್ತಿ ಏನೂ ಹಾಕಿಲ್ರಿ. ಮಸಾಲೆ ಖಾರ ಹಾಕಿನಿ, ಅಜ್ಕಾರದ ಪುಡಿ ಹಾಕಿನಿ, ಅರಿಶಿನ ಹಾಕಿನಿ, ಉಪ್ಪು ಹಾಕಿನಿ, ಇಷ್ಟೇ, ಬೇರೆ ಏನಿಲ್ಲ. ಈಗ ಚೋಡದ ಮಸಾಲೆ ಎಲ್ಲ ಬಂದೈತಂತ ಅದು ಯಾವುದೂ ನಾವು ತಂದಿಲ್ಲ, ನಾವು ಹಾಕೋದು ಇಲ್ಲ. ಮನೆಯಲ್ಲಿ ಇಷ್ಟು ಇರ್ತೈತಲ್ಲ ಇಷ್ಟರೊಳಗೆ ಮಾಡ್ಕೊತೀನಿ. ಈಗ ಕರಿಬೇವು ಗರಿ ಆಗೈತಿ, ಗ್ಯಾಸ್ನ ಆಫ್ ಮಾಡಿದಾಯ್ತು, ಖಾರ ಉಪ್ಪು ಹಾಕಿದಾಯ್ತು. ಇದನ್ನು ಚೆಂದ ಒಂದ್ಸತಿ ಬಿಸಿ ಎಣ್ಣೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆ ಖಾರದ ವಾಸನೆ ಮತ್ತು ಅರಿಶಿಣದ ಒಂದು ಹಸಿ ಅರಿಶಿಣದ ಇರ್ತದಲ್ಲ ಅದನ್ನೆಲ್ಲ ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಆಗಬೇಕ್ರಿ. ಆ ರೀತಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ
ಮಂಡಾಳನ್ನ ಹಸನ್ ಮಾಡಿ ಇಟ್ಕೊಂಡಿರ್ತೀವಿ ಅಂದ್ರೆ ಮಂಡಕ್ಕಿ ಇವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ಬುಟ್ಟೆ ಹಾಕ್ಕೊಡ್ರಿ. ಒಂದು ಜರ್ಮನಿ ಬುಟ್ಟೆ ಹಾಕ್ಕೊಂಡ್ರೆ ಭಾಳ ಚಲೋ. ಅಥವಾ ಬೇರೆ ಸ್ಟೀಲ್ ಬುಟ್ಟಿಗಳಿದ್ದಂದ್ರೆ ನಂಬಲ್ಲಿ ಎರಡೂ ಇಲ್ಲ, ಹಂಗಾಗಿ ಪ್ಲಾಸ್ಟಿಕ್ ಬುಟ್ಟ ಮಾಡ್ಕೊಳತ್ತೀನಿ. ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ, ಪ್ಲಾಸ್ಟಿಕ್ದೊಳಗೆ ಮಾಡಬಾರ್ದು ಬಿಸಿದೇನು, ಆದರೆ ಏನು ಮಾಡೋದ್ರಿ ಅನಿವಾರ್ಯ ಟೈಮ್ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನ ನಾನು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಇಷ್ಟೇ ನೋಡಿರಿ, ಸಿಂಪಲ್ಲಾಗಿ ಈ ಒಂದು ಮಂಡಕ್ಕಿ ಚೋಡನ ರೆಡಿ. ನಮ್ಮ ಕಡೆ ಬರೀ ಚೋಡ ಅಂತ ಹೇಳ್ತೀವಿ, ಹುಬ್ಳಿ ಕಡೆ ಮತ್ತು ಈ ಬೆಳಗಾವಿ ದಾವಣಗೆರೆ ಕಡೆ ಎಲ್ಲ ಮಂಡಕ್ಕಿ ಚುರುಮುರಿ ಅಂತ ಹೇಳ್ತಾರೆ, ಮಿರ್ಚಿ ಮಂಡಕ್ಕಿ ಅಂತ ಹೇಳ್ತಾರೆ. ಸಖತ್ತಾಗಿರ್ತೈತಿ ತಿನ್ನಕ್ಕಂತೂ. ಸಾಯಂಕಾಲ ಇನ್ನಂತರೂ ಸಾಲಿ ಚಾಲು ಆಯಿತು. ಸಾಲಿ ಚಾಲು ಆದಮೇಲೆ ಮಕ್ಳು ಏನು ಮಾಡ್ತಾರೋ, ಸಾಲಿಗೆ ಹೋಗಿ ಬಂದಮೇಲೆ ಮಮ್ಮಿ ಏನಾದರೂ ತಿನ್ನಕ್ಕೆ ಕೊಡ, ಮಮ್ಮಿ ಏನಾರು ಮಾಡಿ ಇಟ್ಟೇನಂತೆ ಆ ಡಬ್ಬಿ ಈ ಡಬ್ಬಿ ಹುಡುಕ್ತಾನೆ ಇರ್ತಾರೆ. ಒಂದೆರಡು ಡಬ್ಬಿನ ಹುಡುಕ್ತಾರೆ ಅವರು. ನಾವು ಒಂದು ಸೆಕೆಂಡ್ ಕಾಣ್ಲಿಕ್ಕಂದ್ರೆ ಇಡೀ ನಮ್ಮ ಮನೆಯಲ್ಲಿರೋ ಡಬ್ಬಿಗಳೆಲ್ಲ ಡಬ್ಬಾಕಿಬಿಟ್ಟಿರ್ತಾರೆ, ಆ ಪರಿ ಹುಡುಕ್ತಿರ್ತಾರೆ ತಿನ್ನಕ್ಕೆ. ಹಾಗಾಗಿ ಈ ರೀತಿ ನೀವು ಒಂದಿಷ್ಟು ಜಾಮೂನು ಚೋಡ ಮಾಡಿ ಇಟ್ಕೊಳ್ರಿ. ಅಥವಾ ಇನ್ನೂ ವಿಧಾನಗಳು ಸಾಕನ್ನಷ್ಟು ಸ್ನ್ಯಾಕ್ಸ್ಗಳು ಇದಾವೆ, ಬೇಕಂದ್ರೆ ನನ್ನ ವಿಡಿಯೋದ ಲಿಂಕ್ಗಳನ್ನ ಇದರಲ್ಲಿ ಕೊಟ್ಟಿರ್ತೀನಿ. ಸಾಕನ್ನಷ್ಟು ಸ್ನ್ಯಾಕ್ಸ್ನ ಮಾಡಿ ಹಾಕಿದ್ದೀನಿ ನಾನು, ಅದನ್ನೆಲ್ಲ ಲಿಂಕ್ಗಳನ್ನ ಕೊಟ್ಟಿರ್ತೀನಿ ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೋಡಿ ನೀವು ಕೂಡ ಮಾಡಿರಿ. ನಾನಂತರೂ ಮೊದಲೇ ಏನಪ್ಪ ಅಂತಂದ್ರೆ ಇಷ್ಟೇ ನಾವು ಅಂದ್ರೆ ತುಂಬ ಕಡಿಮೆ ಇದರಲ್ಲಿ ಅಡುಗೆಗಳನ್ನ ಮಾಡ್ಕೊಳ್ಳೋದು. ಜಾಸ್ತಿ ಐಟಮ್ಸ್ಗಳೆಲ್ಲ ತಂದು ಮಾಡ್ಬೇಕಂತೇನಿಲ್ಲ, ಸ್ವಲ್ಪದ್ರಲ್ಲೇ ಮಾಡ್ಕೊಳ್ಳೋದು. ಈಗ ನೋಡಿರಿ, ಒಂದು ಏಲಕ್ಕಿ ಕುಟ್ಟಿ ಹಾಕಿದ್ದೀನಿ ಪಾಕಕ್ಕೆ, ಒಂದು ಚಮಚದಷ್ಟು ತುಪ್ಪ ಹಾಕ್ಬೇಕ್ರಿ. ಮೇನ್ ಇಂಪಾರ್ಟೆಂಟ್ ನೋಡಿರಿ, ಇದೇ ಟಿಪ್ಸ್ ಫಾಲೋ ಮಾಡಬೇಕಾಗಿರೋದು ನೀವು. ಇಷ್ಟೂ ಟಿಪ್ಸ್ ಫಾಲೋ ಮಾಡ್ಕೊಂಡ್ರೆ ಜಾಮೂನು ಮಸ್ತಾಗಿ ಬರ್ತಾವೆ. ಈಗ ಇದಕ್ಕೆ ಒಂದು ಚಮಚ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ರೀ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಏನು ಟೇಸ್ಟ್ ಬರ್ತದೆ ಅಂತ ಜಾಮೂನು ತಿಂದ ಮೇಲೆ ಗೊತ್ತಾಕೈತಿ ನಿಮಗೆ, ನಾನು ಹೇಳಿದ್ರೆ ಅರ್ಥ ಆಗಲ್ಲ. ತುಪ್ಪ ಹಾಕ್ರಿ, ಒಂದು ಚಮಚ ತುಪ್ಪ ಹಾಕ್ರಿ. ಹಾಕಿ ಪೂರ್ತಿ ರಸನ ಎಳ್ಕೊಳಕ್ಕೆ ಬಿಟ್ಬಿಡ್ರಿ. ಪಾಕನ ಎಳ್ಕೊಬೇಕು ಜಾಮೂನು. ಬಿಟ್ಟಾದ್ಮೇಲೆ ಇವತ್ತು ಮಾಡಿಡ್ರಿ, ನಾಳೆ ಆ ಜಾಮೂನ್ನ ತಿನ್ನಿರಿ. ತುಪ್ಪ ಯಾಕೆ ಹಾಕಿರಿ ಅಂತ ನಿಮ್ಗೆ ಅವಾಗ ಅರ್ಥ ಆಗ್ತದೆ. ತುಪ್ಪ ಹಾಕಿದ್ರೆ ಏನು ಟೇಸ್ಟ್ ಕೊಡ್ತದಂತ ಅವಾಗ ನಿಮಗೆ ಗೊತ್ತಾಗ್ತದೆ. ಮೇಯ್ನ್ ಒಂದು ಟಿಪ್ಸ್ ಫಾಲೋ ಮಾಡೋದಂದ್ರೆ ತುಪ್ಪ ಈ ಪಾಕಕ್ಕೆ ಹಾಕೋದು, ಒಂದು ಬೆರಳಿಂದ ಹಿಟ್ಟು ಕಲಸೋದು, ಒಂದು ಯಾಕೋ ಉಗುರು ಜಾಸ್ತಿ ಬರ್ತಾಯಿದೆ, ಬೆರಳಿಂದ ಹಿಟ್ಟು ಕಲಸೋದು, ಆಮೇಲೆ ನೆನೆಸದೆ ಮಾಡೋದು, ಹಾಗೆ ಮತ್ತು ಜಾಮೂನು ಆರ್ಲಕ್ಕೆ ಬಿಡೋದು, ಜಾಮೂನು ಪೂರ್ತಿಯಾಗಿ ಆರಕ್ಕೆ ಬಿಡೋದು. ಇದಿಷ್ಟು ನೀವು ಫಾಲೋ ಮಾಡಿದ್ರಿ ಅಂದ್ರೆ ಜಾಮೂನು ಮಾಡೋ ಟೈಮಲ್ಲಿ ನಿಮ್ಗೆ ಮದುವೆ ಮನೆಗೆ ಯಾರೂ ಹೋಲಿಸೋದೇ ಇಲ್ಲ, ಅದಕ್ಕಿಂತ ಬೆಸ್ಟ್ ಆಗಿವೆ ಅಂತ ಹೇಳ್ತಾರೆ ನಿಮ್ಮ ಮನ್ಯಾಗ. ಅಷ್ಟು ಸೂಪರಾಗಿರ್ತದೆ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ನೋಡ್ತಿದ್ರೇ ಬಾಯಾಗ ನೀರು ಬರಕತ್ತ. ನೋಡ್ರಿ ಎಷ್ಟು ಚಂದ ಬಂದಾವಂತ. ಅದಕ್ಕೆ ಹೇಳೋದು, ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡ್ರೆ ಸಖತ್ತಾಗಿ ಕರೆಕ್ಟಾಗಿ ಬರ್ತದೆ. ನೀವು ಕೂಡ ಇದನ್ನು ಫಾಲೋ ಮಾಡಿರಿ, ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿರಿ. ತುಂಬಾ ಸಖತ್ತಾಗಿರುವಂಥ ಈ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಈ ಜಾಮೂನು ಮತ್ತು ಚೋಡ ಮಾಡಿಟ್ಕೊಳ್ರಿ. ಸೈಡಿಗೆ ಬೇರೆ ಸ್ನ್ಯಾಕ್ಸ್ಗಳು ಮಾಡಿಟ್ಕೋಬೋದು. ಮಕ್ಕಳು ಸ್ಕೂಲಿಂದ ಬಂದ ಮೇಲೂ ಕೊಡ್ಬೋದು, ಮಕ್ಕಳು ಸ್ಕೂಲ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಸ್ನ್ಯಾಕ್ಸ್ ಆಗಿ. ನೀವು ಬಿಸ್ಕೆಟು ಅದು ಇದು ಹೊರಗಡೆಯಿಂದ ತೊಗೊಂಬಂದು ಬಾಕ್ಸಿಗೆ ಹಾಕಿ ಕೊಡ್ತಿರ್ತೀರ ಮಕ್ಕಳಿಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಅದ್ರ ಬದಲು ನೀವೇನಂತಂದ್ರೆ ಇಲ್ಲಿ ನೀವೇ ಮನೆಯಲ್ಲಿ ಮಾಡಿಟ್ಟು ಹಾಕಿ ಕೊಟ್ಟರೆ ಮಕ್ಕಳಿಗೆ ಇನ್ನೂ ಇಷ್ಟ ಆಗ್ತದೆ, ಸಖತ್ತಾಗಿ ಬರ್ತೈತಿ. ಪೂರ್ತಿಯಾಗಿ ನಾನು ರೆಡಿ ಮಾಡಿದ್ದೀನಿ. ನೀವು ಕೂಡ ಇದನ್ನು ಫಾಲೋ ಮಾಡ್ತೀರಾ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಬೇರೆ ರೆಸಿಪಿಗಳು ಬೇಕಂದ್ರೂ ಕಮೆಂಟ್ ಮಾಡಿರಿ, ಇಲ್ಲ ಬೇರೆ ಯಾವುದೇ ವಿಡಿಯೋಗಳು ಬೇಕಂದ್ರೂ ಕೂಡ ಕಮೆಂಟ್ ಮಾಡಿರಿ, ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಳಗೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಮಸ್ಕಾರ. ಮತ್ತೆ ಬರೋಣ ಹೊಸ ವಿಡಿಯೋದೊಳಗೆ. ಬಾಯ್ ಬಾಯ್ ಎಲ್ಲರಿಗೂ.